ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೇವು ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಇವತ್ತು ನಾಷ್ಟಕ್ಕೆ ನಾನು ಪೀಸ್ ಪಲಾವ್ ಮಾಡಕತ್ತಿದ್ನಿ. ಅದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತಾನಂತ ಬರ್ರಿ. ಮೊದಲ ಒಂದು ಮಿಕ್ಸಿ ಜಾರಿಗೆ ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಲವಂಗ, ಸ್ವಲ್ಪ ಚಕ್ಕೆ, ಆಮೇಲೆ ನೀರು ಹಾಕಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಒಂದು ಕುಕ್ಕರ್ಗೆ ಒಂದು 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಎಲ್ಲ ಹೋಲ್ ಸ್ಪೈಸಸ್ ಹಾಕೋಬೇಕು ನೋಡ್ರಿ. ಚಕ್ಕೆ, ಲವಂಗ, ಆಮೇಲೆ ಮರಾಠ ಮೊಗ್ಗು, ಪಲಾವ್ ಎಲೆ ಎಲ್ಲನೂ ಹಾಕ್ಕೊಂಡು ಲಾಸ್ಟಿಗೆ ಈರುಳ್ಳಿ ಹಾಕ್ಕೊಳಕತ್ತೀನಿ. ಸ್ಲೈಸಾಗಿ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಹಾಕಿ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿರೋವಂಥ ಪೇಸ್ಟ್ ಹಾಕತ್ತೀನಿ ನೋಡಿರಿ. ಪುದೀನ, ಕೊತ್ತಂಬರಿ ಎಲ್ಲ ಹಾಕಿ ರುಬ್ಬಿದ್ದೀವಲ್ಲ, ಆ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ತೊಳೆದಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಅಕ್ಕಿನ ಹಾಕಿ ಮಿಕ್ಸ್ ಮಾಡಿ ಇವಾಗ ಅಳತೆಗೆ ತಕ್ಕಷ್ಟು ನೀರು ಹಾಕಬೇಕು. ನಾನು 2 ಗ್ಲಾಸಿಗೆ 4 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪಿದ್ರೆ ಅದನ್ನು ಹಾಕೋಬೋದು. ಇಷ್ಟು ಹಾಕಿ ಮುಚ್ಚಳ ಮುಚ್ಚಿ ನಾನು ಇದನ್ನು 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇದನ್ನು ಕೂಗ್ಸಾಕಿಟ್ಟು ನಾನು ಬಟ್ಟೆನ ವಾಷಿಂಗ್ ಮಷಿನ್ಗೆ ಹಾಕಕ್ಕಂತ ಬಂದಿನಿ ನೋಡ್ರಿ. ಇವತ್ತೆಲ್ಲ ಪಿಲ್ಲೋ ಕವರು, ಬೆಡ್ಶೀಟು ಎಲ್ಲ ವಾಶ್ಗೆ ಹಾಕೋದಿತ್ತು. ಹಾಗಾಗಿ ಎಲ್ಲನೂ ವಾಶ್ಗೆ ಹಾಕಕತ್ತೀನಿ. ಈಗ 2 ದಿವಸ ಆಯಿತು, ಬೆಂಗಳೂರಾಗ ಮಳೆ ಬರತ್ತಿತ್ತು. ಹಾಗಾಗಿ ಬೇಗ ಒಣಗಿ ಬಿಡ್ತಾವಂತೇಳಿ ಬೆಳಗ್ಗೆನ ಎಲ್ಲನೂ ವಾಶ್ಗೆ ಹಾಕಕತ್ತೀನಿ. ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕಿ ಬರೋಷ್ಟ್ರಿಗೆ ನಾನು ಏನು ಕುಗ್ಸಾಕಿಟ್ಟು ಹೋಗಿದ್ನಲ್ಲ ಅದಕ್ಕೆ ಹೋಗಿ, ಆಮೇಲೆ ಪ್ರೆಷರನ್ನು ಹೋಗಿತ್ತು. ನನ್ನ ಮನೆ ಕಸ ಗಿಸ ಎಲ್ಲ ಗುಡಿಸ್ಕೊಡ್ಕೆ ಎಲ್ಲ ಪ್ರೆಷರ್ ಹೋಗಿತ್ತು. ಇವಾಗ ನೋಡ್ರಿ ಓಪನ್ ಮಾಡಿದ್ರೆ ಪೀಸ್ ಪಲಾವ್ ರೆಡಿ ಆಯಿತು. ಜಾಸ್ತಿ ಮಸಾಲೆ ಇಲ್ದ ಸ್ವಲ್ಪ ಮೈಲ್ಡಾಗಿ ಮಸಾಲೆ ಹಾಕಿ ಮಾಡುವಂಥ ಪೀಸ್ ಪಲಾವ್ ಇದು. ಅಗದಿ ಟೇಸ್ಟ್ ಇರ್ತೈತಿ. ಒಂದು ಸರಿ ಟ್ರೈ ಮಾಡಿರಿ. ನಮಗಂತೂ ಭಾಳ ಇಷ್ಟ ಆಯ್ತು ನೋಡ್ರಿ. ನಾನು ಮೊದಲನೇ ಸಾರಿ ಒಂಥರ ರೆಸಿಪಿ ತೋರಿಸಿದ್ದೀನಿ. ಆ ಥರನೂ ಚೆನ್ನಾಗಿರ್ತೈತಿ. ಆದರೆ ಈ ಥರ ರುಬ್ಬಿ ಹಾಕುವಂಥದ್ದು ಪೀಸ್ ಪಲಾವು ಇದು ಟೇಸ್ಟ್ ಚಲೋ ಐತೆ ನೋಡ್ರಿ. ನೀವು ಒಂದು ಸರಿ ಟ್ರೈ ಮಾಡಿರಿ. ನಾಷ್ಟ ಮಾಡಿದ್ದೀವಿ. ನಮ್ಮ ಮನೆಯವ್ರಿಗೂ ಇದನ್ನು ಬಾಕ್ಸಿಗೆ ಹಾಕಿ ಕಳಿಸೀನಿ. ಅವರು ತೊಗೊಂಡು ಹೋದರು. ಇವತ್ತು ರಿಯಾಂದು ಡ್ಯಾನ್ಸ್ ಎಕ್ಸಾಮ್ ಇತ್ತಂತ, ಹಾಗಾಗಿ ರೆಡಿ ಮಾಡಬೇಕಂತೇಳಿ ಅವರು ಒಂದು 2-3 ಡೇಸ್ ಬ್ಯಾಕ್ ಮುಂಚೆ ನಾನು ಹೇಳಿದರು. ನಾನು ಸರಿ ಆಯಿತು ಮಾಡ್ತೀನಿ ಬರ್ರಿ ಅಂತ ಹೇಳಿದ್ನಿ. ರಿಯಾ ಗೊತ್ತಿರ್ಬೋದು ನಿಮ್ಗೆ, ನಂದು ಒಂದು 2-3 ವೀಡಿಯೋದಲ್ಲಿ ನೀವು ನೋಡಿರ್ತೀರಿ. ಅವ್ರ ಮಮ್ಮಿಗೆ ಇವಾಗ ಡೆಲಿವರಿ ಆಗೈತಿ. ಅವ್ರ ಗುಲ್ಬರ್ಗಕ್ಕೆ ಹೋಗಿದ್ದಾರೋ. ಹಾಗಾಗಿ ನಾನು ನನ್ನ ಫ್ರೆಂಡ್ ಇಬ್ಬರು ಸೇರಿಕೊಂಡು ಇವಾಗ ಆಕಿಗೆ ರೆಡಿ ಮಾಡಕತ್ತಿದ್ದೀವಿ. ಅವ್ರ ಮಮ್ಮಿ ಇದ್ರೆ ಅವರೇ ಮಾಡ್ತಿದ್ರು. ಆದರೆ ಇವಾಗ ಅವರು ಡೆಲಿವರಿ ಆಗಿರೋದ್ರಿಂದ ಊರಾಗದಾರಲ್ಲ, ಅದಕ್ಕೆ ನಮಗೆ ಹೇಳಿದರು, ನಾವೇ ರೆಡಿ ಮಾಡಕತ್ತಿದ್ದು ನೋಡ್ರಿ. ಅಕ್ಕಿ ಇಲ್ಲಿ ಭರತನಾಟ್ಯ ಕ್ಲಾಸಿಗೆ ಹೋಗ್ತಿದ್ಲು. ಅದು ಎಕ್ಸಾಮ್ ಇತ್ತು ಇವತ್ತು. ಎಲ್ಲ ಫುಲ್ ಆಕ್ಸೆಸರೀಸ್ ಎಲ್ಲ ಹಾಕಿ ತೊಗೊಂಡು ಬಂದಿದ್ಲು. ಬರೀ ನಾವು ಹೇರ್ ಸ್ಟೈಲ್ ಮಾಡಿ ಎಲ್ಲ ಜ್ಯುವೆಲ್ರಿ ಎಲ್ಲ ಹಾಕಿ ಕಳಿಸ್ಬೇಕಿತ್ತಷ್ಟ. ಭಾಳೊತ್ತೇನು ಹಿಡಿಲಿಲ್ಲ, ಒಂದು 20 ನಿಮಿಷದೊಳಗೆ ಆಗಿಬಿಡ್ತು ನೋಡ್ರಿ. ಮಧ್ಯಾಹ್ನ 2 ಗಂಟೆಗೆ ಹೋಗ್ಬೇಕಿತ್ತಕ್ಕಿ. 1:15ಗೆ ಕರ್ಕೊಂಡು ಬಂದರು. ನಾವು ಬೇಗ ರೆಡಿ ಮಾಡಿದ್ದೆವು ನೋಡ್ರಿ. ಅವರ ಡ್ಯಾನ್ಸ್ ಕ್ಲಾಸ್ ಅವರನ್ನು ಈ ಥರ ಮಾಡಬೇಕು ಅಂಥೇಳಿ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಕಳಿಸಿದ್ರು. ಅವನನ್ನು ನೋಡಿಕೊಂಡು ಇವಾಗ ಮಾಡಿದ್ದೀವಿ ನೋಡ್ರಿ. ಚಂದ ಕಾಣಕತ್ತಿದ್ಲು. ಆದ್ರೆ ಭರತನಾಟ್ಯ ಡ್ರೆಸ್ ಇರ್ತೈತಲ್ಲ, ಆ ಥರ ಡ್ರೆಸ್ ಎಲ್ಲ ಏನಿಲ್ಲ ಇವರಿಗೆ. ಇದು ರೆಗ್ಯುಲರಾಗಿ ಏನು ಡ್ಯಾನ್ಸ್ ಕ್ಲಾಸಿಗೆ ಹಾಕೊಂಡು ಹೋಗ್ತಾರಲ್ಲ ಅದೇ ಡ್ರೆಸ್ ಮೇಲೆ ಇತ್ತು. ಸಾನ್ವಿನೂ ಮುಂಚೆ ಹೋಗ್ತಿದ್ಲಲ್ಲ ಇದು ಡ್ಯಾನ್ಸ್ ಕ್ಲಾಸಿಗೆ. ಆದರೆ ಸಾನ್ವಿ ಇವಾಗ ಬಿಟ್ಲು. ರಿಯಾ ಕಂಟಿನ್ಯೂ ಆಗಿ ಹೊಂಟಾಳು. ಇವಾಗ ಆಕಿದ ಎಕ್ಸಾಮ್ ಬಂದತ್ತು ನೋಡ್ರಿ. ಇವಾಗ ಅಷ್ಟು ಸಿಂಪಲ್ಲಾಗೆ ರೆಡಿ ಮಾಡಿದ್ದೀವಿ. ಆಕೆಗೆ ಜ್ಯುವೆಲ್ರಿ ಎಲ್ಲ ಬೀಳ್ತಾವನ ಅಂಥೇಳಿ ಇವಾಗ ನಾವು ಕತ್ತಲ್ಗಡ್ಸು ಜೋರಾಗ ಅಂಥೇಳಿ ಆಕೆಗೆ ಟ್ರೈ ಮಾಡಕತ್ತಿದ್ವಿ. ಮತ್ತೇನರ ಬಿದ್ದು ಅಂದ್ರೆ ಇವಾಗನ ರೆಡಿ ಮಾಡಿರತ್ತಂತೇಳಿ. ಆದರೆ ಎಲ್ಲನೂ ಟೈಟಾಗಿ 2 ಕ್ಲಿಪ್ ಹಾಕಿ ಟೈಟಾಗಿ ಮಾಡಿದ್ದೀವಿ. ಯಾವುದೂ ಬೀಳಲಿಲ್ಲ ನೋಡ್ರಿ. ಹೆಂಗೆ ಕಾಣಿಸತ್ತಾಳು ರಿಯಾ ಅಂಥೇಳಿ. ಅವ್ರ ಮಮ್ಮಿನೂ ನಮ್ದು ವ್ಲಾಗನ್ನು ನೋಡ್ತಾರೋ. ಆ ವ್ಲಾಗಲ್ಲಿ ಅವರು ನೋಡಲಿ ಅಂಥೇಳಿ ನಾನು ಇವತ್ತು ಹೆಂಗಾದರೂ ಬೆಳಗ್ಗೆಯಿಂದ ವ್ಲಾಗ್ ಮಾಡತ್ತಿದ್ನಲ್ಲ, ಆ ವ್ಲಾಗಲ್ಲಿ ಇದನ್ನು ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡು ರೆಡಿ ಮಾಡಿ ಕಳಿಸೀನಿ ರಿಯಾನ. ಆಮೇಲೆ ಸಂಜೆ ಮುಂದೆ ಇವತ್ತು ಸಾನ್ನಿಧ್ಯಾಂದು ಬರ್ಡೇ ಇತ್ತು. ಫ್ರೈಡೇ ಇತ್ತಕ್ಕಿ ಬರ್ಡೇ, ಆದರೆ ಅವರು ಸ್ಯಾಟರ್ಡೇ ಸೆಲೆಬ್ರೇಷನ್ನ ಇಟ್ಕೊಂಡಿದ್ರು. ಸಾನ್ನಿಧ್ಯ ಅಂದ್ರೆ ಸ್ನಿಗ್ಧಾಗಳ ತಂಗಿ ನೋಡ್ರಿ. ಹಾಕಿದ್ದು ನಾವು ಒಂದು ಸರಿನೂ ಫೇಸ್ ರಿವೀಲ್ ಮಾಡಿಲ್ಲ ನಮ್ಮದು ವ್ಲಾಗಲ್ಲಿ. ಇವತ್ತು ತೋರಿಸ್ತೇನಂತ. ಸಾನ್ವಿನೂ ರೆಡಿಯಾಗಿದ್ಲು, ಆಮೇಲೆ ಸ್ನಿಗ್ಧಾನೂ ರೆಡಿಯಾಗಿದ್ಲು ನೋಡ್ರಿ. ಇಬ್ಬರು ಹೆಂಗೆ ಕಾಣತ್ತಾರಂತ ಹೇಳ್ರಿ. ನಾನು ರೆಡಿಯಾಗಿದ್ದೀನಿ ನೋಡ್ರಿ. ಸಾನ್ವಿ ಆಗಲೇ ರೆಡಿಯಾಗಿ ಹೋದ್ಲು ಮೇಲ್ಗಡೆ. ನಾನಿವಾಗ ರೆಡಿ ಆಗಿದ್ದೀನಿ. ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ನೋಡ್ರಿ. ದೀಪಾವಳಿ ಹಬ್ಬದಾಗ ಹಾಕ್ಕೊಂಡಿದ್ನಲ್ಲ, ಇವತ್ತು ಮತ್ತೆ ಹಾಕ್ಕೊಂಡಿದ್ದೀನಿ. ಎಷ್ಟಾಯ್ತು ಟೈಮ್? 7:10 ಆಯಿತು. ನಾವಿಂದ 7:30ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಆದರೂ ಬೇಗನೆ ರೆಡಿ ಆಗಿದ್ದೀನಿ. ಅವ್ರು ಮತ್ತೆ ಫೋನ್ ಮಾಡಿರಂದ್ರೆ ಅರ್ಜೆಂಟಲ್ಲಿ ಆಗಂಗಿಲ್ಲ ಅಂಥೇಳಿ ಇವಾಗ ರೆಡಿ ಆಗಿದ್ದೀನಿ. ಬರ್ರಿ ಇವಾಗ ಬಟ್ಟೆಗೆ ಹೋದ್ಮೇಲೆ ಮತ್ತೆ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೇನೆ.
ಇವಾಗ ಮೇಲ್ಗಡೆ ಬಂದೆ ನೋಡ್ರಿ. ನಾನು ಸಾನ್ವಿ ಮುಂಚೆನೇ ಬಂದಿದ್ಲು. ನಾನು ಶುರುವಾಗೈತೆ ಅಂತ ಅಂದ್ಕೊಂಡು ಬನ್ನಿ, ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಶುರುವಾಯಿತು ನೋಡ್ರಿ. ಬಲೂನ್ ಡೆಕೋರೇಷನ್ ಎಲ್ಲ ಈ ರೀತಿ ಮಾಡಿದಾರು, ಚೆಂದಾಗೈತಿ. ಟೆರಸ್ ಮೇಲೆ ಮಾಡಕತ್ತಿದ್ರು. ಸ್ನಿಗ್ಧಾನ್ ಬರ್ಡೇ ಮಾಡ್ತಾರಲ್ಲ ಅಲ್ಲೇ ನಾನು ಸಾನಿಧ್ಯಾನ್ ಬರ್ಡೇನೂ ಮಾಡಕತ್ತಿದ್ರು. अरे 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 ठीक है इरो ನಾನು ಮಾಡ್ತೀನಿ ಕಾಕಿ ಆರತಿ ಹಿಡಿಯಂಗ ಇಲ್ಲ ಕೈ ಹಿಡಿಯಂಗ ಏ ಗುಂಡಾ ಆಗಮ್ಮ ಆಗ ಏ ಗುಂಡ ಆಗ ಆಗ ಈಗ ನನಗೆ ಕಾಲೇಜ್ನಾಗ ಇವೆಂಟ್ ಇತ್ತು, ಲೇಟ್ ಆಯ್ತು. ಅದಕ್ಕೆ ಅಕ್ಕ ಫೋನ್ ಮಾಡಿ ಹುಡ್ಕೋದು ಬರೋದಾಯ್ತು. ಅಂದರೆ ಹುಡ್ಕೋದು ತ್ರಾಸ ಜಾಸ್ತಿ ಹೇಳಿ ಗುಣ ಯಾಕಂದ್ರೆ ಟ್ರಾಫಿಕ್ ಚಲೋನೇ ಇತ್ತು. ಅದೇ ಇಲ್ಲ ಅಂತಂದ್ರೆ ಚರಣ್ ಇಲ್ಲ ಇಲ್ಲ ಅದನ್ನಲ್ರಿ ಇಲ್ಲ ಚಲ್ಲಿ ನೋಡ್ರಿ. To you, happy birthday to you, happy birthday to you, Sanidhya, happy birthday to you. ಕೈ ಗತ್ತೆ
ಬೈಲಿ ಸಾನ್ವಿ, ಏ ಸಾನ್ವಿ ಬೈಲಿ. ಕೊಡಿಲ್ಲ ಇಟ್ಕೋತೀನಿ, ಅಲ್ಲಿಗೆ ತಿಂದು ಕೈ ತೊಳ್ಕೊಂಬ. ಏನಾಗಿಲ್ಲ. ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ಆಯ್ತು ನೋಡ್ರಿ. ಇವಾಗ ಮಕ್ಕಳೆಲ್ಲ ಗಿಫ್ಟ್ ಕೊಡಕತ್ತಾರು. ಗಿಫ್ಟ್ ಕೊಟ್ಟು ಇನ್ನು ಊಟ ಮಾಡಿ ನಾವು ಮನೆಗೆ ಹೋಗಬೇಕು. ಸಾನ್ನಿಧ್ಯ ಫೇಸ್ ರಿವೀಲ್ ಮಾಡಿದ್ವಿ ಇವತ್ತು. ಹೆಂಗದಾಳೆ ಅಂತೇಳಿ ಕಮೆಂಟ್ ಮಾಡಿರಿ. ಆಕಿ ಸೇಮ್ ಅವ್ರ ಅಕ್ಕನ ಥರನ ಅದಾಳು. ಎಷ್ಟು ಬೇಗ 1 ಇಯರ್ ಆಗೋಯ್ತು, ಗೊತ್ತೇ ಆಗಲಿಲ್ಲ 1 ವರ್ಷಕ್ಕೆ ಆದ್ಲಂಥೇಳಿ. ನೋಡ್ರಿ ಇವತ್ತು ನಮ್ಮ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಸಾನ್ನಿಧ್ಯ ಕಾಣಿಸ್ಕೊಳಕತ್ತಾಳು. ಹೆಂಗದಾಳ ಅಂತೇಳಿ ಹೇಳ್ರಿ. ಇನ್ನು ನಾವು ಊಟ ಮಾಡಿ ಮನೆಗೆ ಹೋಗ್ಬೇಕು ನೋಡ್ರಿ. ನಾನು ಸಾನ್ವಿ ಊಟ ಮಾಡಿ ಬಂದೀವಿ. ನಮ್ಮ ಮನೆಯವ್ರಿಗೆ ಪಾರ್ಸಲ್ ಕೊಟ್ಟಾರು ನೋಡ್ರಿ. ನಮ್ಮ ಮನೆಯವ್ರು ಬಂದಿರಲಿಲ್ಲ, ಹಾಗಾಗಿ ಅವ್ರಿಗೆ ಮನೆಗೇನ ಕೊಟ್ಟಾರು. ಬರ್ಡೇ ಮುಗಿಸ್ಕೊಂಡು ಇವಾಗ ಬಂದೀವಿ ನೋಡ್ರಿ. ನಂದು ಸಾನ್ವಿದಲ್ಲೇ ಊಟ ಆಯಿತು. ನಮ್ಮ ಮನೆಯವ್ರಿಗೆ ಪಾರ್ಸಲ್ ಕೊಟ್ಟು ಕಳಿಸ್ಯಾರು. ಟೈಮಿಗೆ 9 ಗಂಟೆ ಆಗೈತಿ. ಬಿಗ್ ಬಾಸ್ ನೋಡಬೇಕು, ಸ್ಯಾಟರ್ಡೇ ಎಲ್ಲ ಇವತ್ತು. ಹಾಗಾಗಿ ನಾನು ಬೇಗ ಬನ್ನಿ. ಇನ್ನು ಟಿ ವಿ ನೋಡ್ಕೊತಾ ಕುಂದಿರ್ಬೇಕು. ನಮ್ಮ ಮನೆಯವರು ಇನ್ನೂ ಬಂದಿಲ್ಲ. ಬಂದಮೇಲೆ ಅವ್ರು ಊಟ ಮಾಡ್ಕೋತಾರೋ. ನಾನು ಏನು ಅಡುಗೆ ಮಾಡಿಲ್ಲ, ಪಲಾವ್ ಇತ್ತು, ಹಂಗೆ ಇತ್ತು. ಅವ್ರು ಹೇಳಿ ಹೋಗಿದ್ರು ನನಗೆ, ಆಂಟಿ ಮನೆಗೆ ಏನು ಅಡುಗೆ ಮಾಡಬೇಡ್ರಿ, ಅಲ್ಲಿಗೆ ಬರ್ರಿ ಅಂತೇಳಿ. ಆದರೆ ನಮ್ಮ ಮನೆಯವ್ರು ಬೇಗ ಬರಲಿಲ್ಲಲ್ಲ, ಹಾಗಾಗಿ ಅವ್ರು ಬರಲಿಲ್ಲ. ಅವ್ರು ಇಲ್ಲೇ ಕೊಟ್ಟು ಕಳಿಸ್ಯಾರು. ನಮ್ಮ ಮನೆಯವ್ರು ಬಂದು ಊಟ ಮಾಡ್ಕೋತಾರೋ. ಇವತ್ತಿನ ವ್ಲಾಗು ಸಿಂಪಲ್ ಆಗಿರೋ ಒಂದು ವ್ಲಾಗು ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಸಿಗ್ತೀನಂತ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.